ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ನಲ್ಲಿ ಚಿಕನ್ನಿನ ಒಂದು ಡಿಶನ್ನು ಮಾಡೋಣ ಅಂತ, ಚಿಕನ್ ಪೆಪ್ಪರ್ ಫ್ರೈ ಅಥವಾ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಹೋಟೆಲ್ ಸ್ಟೈಲಲ್ಲಿ ಸಿಗುವಂಥದ್ದು. ಅದನ್ನು ನಾನು ಇವತ್ತು ಮನೆಯಲ್ಲೇ ಮಾಡಿ ತೋರಿಸ್ತೇನೆ. ಸೊ ಹೋಟೆಲಲ್ಲಿ ನಾವು ಸ್ಟಾರ್ಟರ್ ಆಗಿ ಅದನ್ನು ತಗೊಳ್ತೇವೆ. ಸೊ ಮನೆಯಲ್ಲಿ ಯಾರಾದರೂ ಫ್ರೆಂಡ್ಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಇಲ್ಲ ಅರ್ಜೆಂಟಾಗಿ ಬ್ಯಾಚುಲರ್ ಡಿಶ್ ಅಂತ ಕೂಡ ಹೇಳ್ಬೋದು, ಸಡನ್ನಾಗಿ ಒಂದು 15-20 ನಿಮಿಷದೊಳಗೆ ಆರಾಮಾಗಿ ಮನೇಲಿರುವ ಇಂಗ್ರೀಡಿಯೆಂಟನ್ನೇ ಹಾಕಿ ಆರಾಮಾಗಿ ಮಾಡ್ಕೊಳ್ಳುವಂತಹ ಒಂದು ರುಚಿಕರವಾದ ಡ್ರೈ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಪೆಪ್ಪರ್ ಚಿಕನ್ ಮಾಡಲಿಕ್ಕೆ ನಾನಿಲ್ಲಿ 1 kg ಆಗುವಷ್ಟು ಚಿಕನನ್ನು ತಗೊಂಡಿದ್ದೇನೆ. ಸೊ ಇದನ್ನು ನಾವೀಗ ಮ್ಯಾರಿನೇಟ್ ಮಾಡಿಡೋಣ. ಮ್ಯಾರಿನೇಟ್ ಮಾಡೋದು ಯಾಕಂತಂದರೆ ನಮಗೆ ನಾರ್ಮಲಾಗಿ ಆಮೇಲೆ ಉಪ್ಪು ಎಲ್ಲ ಹಾಕಿದಾಗ ಅದಷ್ಟು ಒಳಗಡೆ ಎಳ್ಕೊಳ್ಳೋದಿಲ್ಲ, ಚಿಕನ್ ತಿನ್ನುವಾಗ ಸಪ್ಪೆ ಸಪ್ಪೆ ಅನಿಸ್ತದೆ. ಸೊ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಾಗ್ತದೆ. ಹಾಗೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ, ಹಾಗೆ ಅರಿಶಿಣ ಪುಡಿ, ಇದನ್ನು ನೀಟಾಗಿ ಕಲಿಸ್ಕೊಳ್ಳುವ. ಸೊ ನಾನಿಲ್ಲಿ ಚಿಕನನ್ನು ನೀಟಾಗಿ ತೊಳೆದು ನೀರನ್ನು ಫುಲ್ಲು ಡ್ರೈ ಮಾಡಿ ತಗೊಂಡಿದ್ದೇನೆ. 1 kg ಆಗೋಷ್ಟು ಚಿಕನ್ ಇದೆ ಇದರಲ್ಲಿ. ಇದಕ್ಕೆ ನಾನು ಸ್ವಲ್ಪ ವಿನೆಗರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ವಿನೆಗರ್ ಬದಲು ನೀವು ಲಿಂಬು ಜ್ಯೂಸನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನು ನಾವು ಒಂದು ಅರ್ಧ ಗಂಟೆ ಹಾಗೆ ಮ್ಯಾರಿನೇಷನ್ನಿಗೆ ಬಿಡೋಣ, ಮ್ಯಾರಿನೇಟ್ ಆಗಲಿ ಇದು. ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡಿದ್ದೇನೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನನ್ನು ಬಿಸಿಗಿಟ್ಕೊಂಡಿದ್ದೇನೆ. ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ. ನಾನಿಲ್ಲಿ ಒಂದು 4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳುವಾಗ ನೀವು ಅರೋಮಾ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಸ್ಲೋ ಫ್ಲೇಮಲ್ಲೇ ಇಡಿ, ಸ್ಪೀಡಾಗಿ ಅಥವಾ ಹೈ ಫ್ಲೇಮ್ ಬೇಡ. ಇದು ಫ್ರೈ ಆಗ್ತಾ ಇದ್ದಾಗನೇ ಒಂದು 2 ಚಮಚ ಆಗುವಷ್ಟು ಕೊತ್ತಂಬರಿ ಧನಿಯಾ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಳುವ. ಇದರದ್ದು ಕಲರ್ ಚೇಂಜ್ ಆಗಬೇಕು, ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಸೋಂಪು, ಹಾಗೆ ನಾನಿಲ್ಲಿ ಗರಂ ಮಸಾಲ ಐಟಮ್ ಸ್ವಲ್ಪ ಹಾಕಿದ್ದೇನೆ. ಸೋಂಪು, ಮರಾಠೆ ಮೊಗ್ಗು, 2 ಲವಂಗ ಮತ್ತು 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ನಾವು ಸ್ಲೋ ಫ್ಲೇಮಲ್ಲಿ ಲೈಟಾಗಿ ಫ್ರೈ ಮಾಡಿಕೊಳ್ಳುವ. ಸೊ ಅದರ ಅರೋಮಾ ಬರ್ತದೆ, ಆಗ ನಾವು ಸ್ಟವ್ ಆಫ್ ಮಾಡಿದರೆ ಆಯಿತು. ಸೊ ಇದನ್ನು ನಾವಿನ್ನು ಹಾಗೇ ಇದು ಮಾಡಬೇಕು, ಗ್ರೈಂಡ್ ಮಾಡ್ಕೊಂಡು ಬರಬೇಕು, ಪೌಡರ್ ಮಾಡಬೇಕು. ಸೊ ಪೌಡರ್ ಮಾಡುವಾಗ ಕೂಡ ತರಿ ಇರ್ಬೋದು, ಅಂದರೆ ನಾವು ಈಗ ತುಂಬ ಸ್ಮೂತಾಗಿ ಫೈನ್ ಪೌಡರ್ ಮಾಡಬೇಕಂತ ಏನಿಲ್ಲ, ಸ್ವಲ್ಪ ತರಿ ಇದ್ರೇ ಚೆನ್ನಾಗಿರುತ್ತೆ. ಇದಾಗಿದೆ, ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಪೌಡರ್ ಮಾಡ್ಕೊಂಡು ಬರೋಣ. ಪೆಪ್ಪರ್ ಚಿಕನ್ ಫ್ರೈ ಮಾಡಲಿಕ್ಕೆ ಶುರು ಮಾಡುವ. ಸ್ಟವನ್ನು ಹಚ್ಕೊಂಡೆ, ಒಂದು ಪಾನನ್ನು ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಈ ರೆಸಿಪಿಗೆ ಕೊಕೊನಟ್ ಆಯಿಲೇ ತುಂಬ ಚೆನ್ನಾಗಿರುತ್ತೆ. ಬೇರೆ ಆಯಿಲ್ ಹಾಕೋದಕ್ಕಿಂತ ಕೊಕೊನಟ್ ಆಯಿಲ್ ಹಾಕಿ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಈಗ ನಾನು ಬೆಳ್ಳುಳ್ಳಿಯನ್ನು ಏನು ಫ್ರೈ ಮಾಡಿ ಇದು ಹೆಚ್ಚಿ ತಗೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು. ಪೇಸ್ಟ್ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಅದನ್ನು ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಜಜ್ಜಿ ಕೂಡ ಹಾಕ್ಬೋದು, ಕ್ರಷ್ ಮಾಡಿ ಕೂಡ. ಸೊ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ತಾ ಇದ್ದೇನೆ. ಇದು ಒಂಥರ ಡಿಫ್ರೆಂಟ್ ಅರೋಮಾ ಕೊಡುತ್ತೆ. ಸೊ ಹಾಗೆ ನಾನಿಲ್ಲಿ 1 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೇನೆ, ಜಿಂಜರ್. ಅದನ್ನು ಸಹ ನಾನಿಲ್ಲಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೇನೆ.
ಸೊ ಎರಡನ್ನು ನೀಟಾಗಿ ಫ್ರೈ ಮಾಡಿಕೊಳ್ಳುವ. ತುಂಬ ಈಸಿ, ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಏನಿಲ್ಲ, ಮನೆಯಲ್ಲೇ ಇರುವ ಐಟಮಲ್ಲೇ ರಪ್ಪ ಅಂತ ಮಾಡ್ಬೋದು. ಇದು ಚೆಂದ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೇನೆ ನಾನಿಲ್ಲಿ ಈರುಳ್ಳಿಯನ್ನು. ಸಾಧಾರಣ ನಾನೊಂದು 2ರಿಂದ 3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತಗೊಂಡಿದ್ದೇನೆ. ದೊಡ್ಡದಾದರೆ 2 ಸಾಕಾಗ್ತದೆ. ಹಾಗೆ ನಾನಿಲ್ಲಿ 1-2 ಹಸಿಮೆಣಸನ್ನು ಸಹ ಹಾಕ್ತಾ ಇದ್ದೇನೆ. ಖಾರಕ್ಕೆ ಪೆಪ್ಪರ್ ಖಾರ ಇರುತ್ತೆ, ಆದರೂ ಕೂಡ ಹಸಿಮೆಣಸಿದ್ದು ಫ್ಲೇವರ್ ಕೂಡ ತುಂಬ ಚೆಂದ. ಹಾಗೆ 1-2 ಹಸಿಮೆಣಸನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಖಾರ ಜಾಸ್ತಿ ಆಗುತ್ತೆ ಅನ್ನೋದಾದರೆ 1 ಹಸಿಮೆಣಸನ್ನು ಹಾಕ್ಕೊಳ್ಬೋದು. ನೀಟಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಚಿಕನನ್ನು ಆ್ಯಡ್ ಮಾಡ್ಕೊಳ್ಳುವ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿ ಆದ ನಂತರ ನಾನು ಸ್ವಲ್ಪ ಹೊತ್ತು ಚಿಕನನ್ನು ಬೇಯಲಿಕ್ಕೆ ಬಿಡ್ತೇನೆ ಮುಚ್ಚಿ. ಅದು ನೀರು ಒಡೆಯುತ್ತೆ, ಚಿಕನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ, ಅದರಲ್ಲೇ ಸ್ವಲ್ಪ ಬೇಯುತ್ತೆ. ಈ ಟೈಮಲ್ಲಿ ನಾನು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಬೇಕು. ನನಗೆ ಮರ್ತೋಯ್ತು ಮುಚ್ಚಿಡುವಾಗ. ಇದಕ್ಕೆ ಮೇಯ್ನ್ ಫ್ಲೇವರ್ ಕೊಡೋದೇ ಕರಿಬೇವಿನ ಎಲೆ. ಈ ಪೆಪ್ಪರ್ ಡ್ರೈ ಇದೆಯಲ್ಲ, ಇದಕ್ಕೆ ನಾವು ಎಷ್ಟು ಕರಿಬೇವಿನ ಎಲೆ ಹಾಕ್ತೇವೆ ಅಷ್ಟು ಟೇಸ್ಟ್ ಬರೋದು, ಮತ್ತು ಆರಾಮ ಫ್ಲೇವರ್ ಚೆನ್ನಾಗಿ ಬರೋದು. ಸೊ ಆರಾಮಾಗಿ ಕರಿಬೇವಿನ ಎಲೆ ಹಾಕ್ಕೊಳ್ಬೋದು. ಹಾಕಿ ಒಂದು ಸಲ ಮುಚ್ಚಿಟ್ಬಿಡೋಣ. ನೋಡಿ ಚೆಂದ ನೀರು ಬಿಟ್ಕೊಂಡಿದೆ, ಬೇಯ್ತಾ ಇದೆ. ನಾವು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬೇಕಂತ ಇಲ್ಲ, ಯಾಕಂದರೆ ನಾವು ಡ್ರೈ ಮಾಡೋದ್ರಿಂದ ಮತ್ತು ಅದು ಗ್ರೇವಿ ಆದರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಸೊ ಎಕ್ಸ್ಟ್ರಾ ನೀರು ಹಾಕಬೇಕಂತ ಇಲ್ಲ, ನೋಡೋಣ, ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಬೋದು. ಸೊ ಇದು ನೀರು ಬಿಟ್ಕೊಂಡಿದೆ ಚೆನ್ನಾಗಿ, ಇದರಲ್ಲೇ ಬೇಯೋಕ್ಕೆ ಬಿಡೋಣ. ಆಗಾಗ ನಾವು ಸ್ವಲ್ಪ ತೆಗೆದು ನೋಡ್ಬೋದು, ಅಡಿ ಹಿಡಿದಿರೋ ತನಕ, ಮತ್ತು ನೀರು ಹೇಗಿದೆ ಅಂತ ನೋಡ್ಬೋದು. ಸೊ ಆಲ್ಮೋಸ್ಟ್ ನಂದಿದು ಚಿಕನ್ ಬಾಯ್ಲ್ ಆಗಿದೆ. ನಾನೊಂದು 10 ನಿಮಿಷದ ಮೇಲೆ ಆಯಿತು, ಬಟ್ ನೀರು ಆರಲಿಲ್ಲ. ಈಗ ನಾವು ಓಪನ್ ಪಾನಲ್ಲೇ ಬಿಡುವ, ನೀರು ಆರಿ ಹೋಗುತ್ತೆ. ಆ್ಯಂಡ್ ಉಪ್ಪು ಬೇಕಾದರೆ ನೀವು ನೋಡ್ಕೊಳ್ಬೋದು. ನಾನು ಮ್ಯಾರಿನೇಟ್ ಮಾಡುವಾಗಲೇ ಉಪ್ಪು ಹಾಕಿರೋದ್ರಿಂದ ನನಗೆ ಉಪ್ಪು ಸರಿ ಇದೆ. ಸೊ ಉಪ್ಪು ಏನಾದರೂ ಕಮ್ಮಿ ಆದರೆ ಈ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನೀರೆಲ್ಲ ಡ್ರೈ ಆಗಿದೆ. ನೀರೆಲ್ಲ ಡ್ರೈ ಆಗ್ತಾ ಚೆನ್ನಾಗಿ ಕುಕ್ ಆಗಿದೆ. ಇಷ್ಟು ನೀರಿರುವಾಗ ನಾವು ಮಾಡಿಟ್ಕೊಂಡಿರುವಂತಹ ಪೆಪ್ಪರ್ ಪೌಡರ್, ಮಸಾಲ ಫ್ರೈ ಏನಿದೆ, ಮಸಾಲ ಪೌಡರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದು ಹಾಕಿದ ಮೇಲೇ ಇದಕ್ಕೊಂದು ಫ್ಲೇವರ್, ಟೇಸ್ಟ್. ನಾನು ಪೂರ್ತಿ ಪೌಡರನ್ನು ಹಾಕ್ಕೊಳ್ಳಿಲ್ಲ, 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. 2ರಿಂದ 2.5 ಸ್ಪೂನ್. ನಾನಿಲ್ಲಿ 1 ಕಿಲೋ ಆಗುವಷ್ಟು ಚಿಕನ್ ತೊಗೊಂಡಿದ್ದೇನೆ, ಅಷ್ಟು ಸಾಕಾಗ್ತದೆ. ಮತ್ತು ಬೇಕಿದ್ದರೆ ಹಾಕ್ಕೊಳ್ಬೋದು, ಹೀಗೆ ಇರಲಿ. ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಆ್ಯಡ್ ಮಾಡಿದ್ದೆ, ವಿಡಿಯೋದಲ್ಲಿ ಬರಲಿಲ್ಲ. ಕೊತ್ತಂಬರಿ ಸೊಪ್ಪನ್ನು ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಅದರದ್ದು ಫ್ಲೇವರ್ ಬಂದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆಲ್ಮೋಸ್ಟ್ ಇದಾಗಿದೆ. ನಾವು ಇದನ್ನು ಹೋಟೆಲ್ಗಳಲ್ಲಿ ಯಾವಾಗಲೂ ಟೇಸ್ಟ್ ಮಾಡ್ತಾ ಇರ್ತೀವಲ್ವ, ಪೆಪ್ಪರ್ ಡ್ರೈ ತೊಗೊಳ್ತೀವಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟಪಟ್ಟು ತಿಂತೇವೆ. ಅದೇ ರೀತಿ ನಾವು ಮನೆಯಲ್ಲೇ ಸಹ ಮಾಡಿ ತಿನ್ಬೋದು. ಹೋಟೆಲ್ ಸ್ಟೈಲಲ್ಲೇ ನಾನಿಲ್ಲಿ ಮಾಡ್ತಾ ಇರುವಂಥದ್ದು, ಅಷ್ಟೇ ರುಚಿಯಾಗಿ ಬರುತ್ತೆ. ಇವನ್ ಅದಕ್ಕಿಂತ ಕೂಡ ರುಚಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ನಮ್ಮ ಕೈ ರುಚಿ ಸೇರಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಬೇಕು. ಅದೇ ರೀತಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಸಪೋರ್ಟ್ ಮಾಡಿ. ನಾನೀಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಆಗಿದೆ.
ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಮನೇಲಿ ಮಾಡಿ ತಿನ್ನಬೇಕು. ಸೊ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಇಲ್ಲಿಯ ತನಕ ನನ್ನ ಚಾನಲನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದೆ ಕೂಡ ನನಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ವಿಡಿಯೋವನ್ನು ನೋಡಿ ಸುಮ್ಮನೆ ಆಗಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನೌನ್ ಪೀಪಲ್ಗೆ ಶೇರ್ ಮಾಡಿ. ಇದರಿಂದ ನನಗೆ ಸಪೋರ್ಟ್ ಮಾಡಿದಾಗ ಆಗುತ್ತೆ. ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.